ಬಿಜೆಪಿ ಮನೆಯಲ್ಲಿ ಸದ್ಯಕ್ಕೆ ಬಂಡಾಯದ ಬಿಸಿ ಆರುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಫ್ಕೋರ್ಸ್ ಈಗಾಗಲೇ ನೇರವಾಗಿ ಹೇಳೋದಾದರೆ ಹೈಕಮಾಂಡ್ ಅಂಗಳಕ್ಕೆ ಯತ್ನಾಳ್ ಅವರೇನು ಹೋಗಿ ಬಂದರೂ ಕೂಡ ಅವರು ಮಾತ್ರ ತಣ್ಣಗಾಗಿಲ್ಲ. ಅವ್ರು ಏನು ಮಾತಾಡಬೇಕೋ ಮಾತನಾಡ್ತಾನೆ ಇದ್ದಾರೆ. ಅದರ ಜೊತೆಗೆ ಹೆಬ್ಬಾರ್ ಮತ್ತು ಸೋಮಶೇಖರ್ ಕೂಡ ಮಾತನಾಡಿದ್ದಾರೆ. ಯತ್ನಾಳ್ ಮೇಲೆ ನೀವು ಕ್ರಮ ಕೈಗೊಳ್ಳಲ್ಲ, ನಮ್ಮ ಹತ್ರ ಈಗ ನಿಶಾನೆ ಇಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟು ಕ್ಲೋಸ್ ಆಗಿದ್ದವರು, ಅಷ್ಟು ಆತ್ಮೀಯವಾಗಿದ್ದರು. ಈ ದ್ವೇಷ ರಾಜಕಾರಣಕ್ಕೆ ತಿರುಗೋದಕ್ಕೆ ಏನು ಕಾರಣ, ಟ್ರಿಗರ್ ಏನಾಯ್ತು ಸರ್? ಸಮುದಾಯದಲ್ಲಿ ಮತ್ತೊಬ್ಬ ವ್ಯಕ್ತಿ ಬೆಳೆಯುವುದು. ಬಿ ಶಿವಪ್ಪನವ್ರದ್ದೇನಾಯ್ತು, ಎಸ್ ಮಲ್ಲಿಕಾರ್ಜುನ ಅವ್ರದ್ದೇನಾಯ್ತು, ಜಗದೀಶ್ ಶೆಟ್ಟರ್ದೇನಾಯ್ತು, ಅವ್ರನ್ನ ಹೆಂಗೆ ಮುಗಿಸಿದ್ರು? ಮುಖ್ಯಮಂತ್ರಿ ಆಗ್ತೀರಾ ನೀವು? ನಾನು ಸನ್ಯಾಸಿ ಅಲ್ಲದ ಮೊದಲೇ ಹೇಳಿನಲ್ರಿ, ಹಾಗೆ ಆಗ್ತೀನಿ ನೋಡ್ತಾ. ಮನಸ್ಸು ಯಾರು ಕ್ಷೇತ್ರಕ್ಕೆ ಅನುದಾನ ಕೊಡ್ತಾರೆ ಅಲ್ಲಿ ಸಚ್ಗಂಗಾ ಸಭೆ ಕೂಗಿದ್ರೆ ಹೋಗ್ತೀನಿ. ನಮ್ಮನ್ನೇ ಕೂಲಿ ಮಾಡ್ತಾ ಇದ್ದೀವಿ, ನೋಟಿಸ್ ಕೊಡ್ಲಿ. ಪಣ ಬಡಿದಾಟ, ಬಿಜೆಪಿಯಲ್ಲಿನ ಅಂತರ್ಯುದ್ಧ, ಕಚ್ಚಾಟಕ್ಕೆ ಬ್ರೇಕ್ ಹಾಕೋರ್ಯಾರು ಅನ್ನೋದೇ ಇದೀಗ ಯಕ್ಷ ಪ್ರಶ್ನೆಯಾಗಿದೆ. ಹೈಕಮಾಂಡ್ ಯಾರೇ ಏನೇ ಹೇಳಿದ್ರೂ ಯತ್ನಾಳ್ ಮಾತ್ರ ತಮ್ಮ ಬಿಗಿ ಪಟ್ನಲ್ಲಿ ಒಂಚೂರು ಸಡಿಲವೇ ಮಾಡ್ತಿಲ್ಲ. ಮತ್ತೊಂದು ಕಡೆ ಎಸ್.ಟಿ. ಸೋಮಶೇಖರ್ ಹೆಬ್ಬಾರ್ ನಡೆಯೂ ಆವಾಗವಾಗ ಅಚ್ಚರಿಗೂ ಕಾರಣವಾಗಿರುತ್ತೆ. ಕಾಂಗ್ರೆಸ್ ನಾಯಕರ ಜೊತೆ ಪ್ರತ್ಯಕ್ಷವಾಗಿರುತ್ತಾರೆ. ಇದು ಬಿಜೆಪಿಗೆ ಟೆನ್ಷನ್ ತಂದಿಟ್ಟಿದೆ. ಬಿಎಸ್ವೈ ವಿರುದ್ಧ ಮತ್ತೆ ಗುಡುಗಿದ ಶಾಸಕ ಯತ್ನಾಳ್. ಸಮುದಾಯದಲ್ಲಿ ಬೇರೆ ವ್ಯಕ್ತಿ ಬೆಳೆಯೋದಕ್ಕೆ ಬಿಡಲ್ಲ. TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಯತ್ನಾಳ್ ಹೇಳಿಕೆ. ಯಾರ್ಯಾರನ್ನ ಮುಗಿಸಿದ್ರು, ನನ್ನೂ ಮುಗಿಸೋಕೆ ಷಡ್ಯಂತ್ರ ಅಂತ ಯಡಿಯೂರಪ್ಪ ವಿರುದ್ಧ ಶಾಸಕ ಯತ್ನಾಳ್ ಆಕ್ರೋಶ ಹೊರಹಾಕಿದ್ರು. ನಾನು ಮತ್ತೆ ಯಡಿಯೂರಪ್ಪನವರು ನಿಮ್ಮ ಸಂಬಂಧ ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಹುಶಃ ಬಿ ಜೆ ಪಿಯ ರಾಜಕಾರಣದ ಮಟ್ಟಿಗೆ ಬಹುದೊಡ್ಡ ಒಂದು ಭಾಗ, ಅದೊಂದು ಭಾಗ. ಆ ಭಾಗದಲ್ಲಿ ನೀವಿರ್ಬೋದು, ಅನಂತಕುಮಾರ್ ಇರ್ಬೋದು, ಅಥವಾ ಶೆಟ್ಟರ್ ಇರ್ಬೋದು, ಇನ್ಫ್ಯಾಕ್ಟ್ ಅರುಣ್ ಜೇಟ್ಲಿ ಬಂದಂಥ ಸಂದರ್ಭದಲ್ಲೂ ಕೂಡ ಕಣ್ಣಿಗೆ ಕಟ್ಟದಂಗಿದೆ. ಅಷ್ಟು ಕ್ಲೋಸ್ ಆಗಿದ್ದವರು, ಅಷ್ಟು ಆತ್ಮೀಯವಾಗಿದ್ದವರು. ಈ ದ್ವೇಷ ರಾಜಕಾರಣಕ್ಕೆ ತಿರುಗೋದಕ್ಕೆ ಏನು ಕಾರಣ, ಟ್ರಿಗರ್ ಏನಾಯಿತು ಸರ್? ಈಗ ಅಫ್ಕೋರ್ಸ್ ನಿಮ್ಗೆ ಅನುದಾನ ಕೊಡೋದು ಒಂದು ಭಾಗ, ಬಟ್ ನಿಮ್ಮಿಬ್ಬರ ನಡುವೆ ಅಷ್ಟು ಆತ್ಮೀಯತೆ, ದ್ವೇಷ ಆಗ್ತಾ ಇದೆ. ಈಗ ರಾಜಕಾರಣದಲ್ಲಿ ಹೆಂಗಾಗ್ತಿದೆ, ನಿಮ್ಮ ವರ್ಸಸ್ ಯಡಿಯೂರಪ್ಪ ಕುಟುಂಬ ಅನ್ನೋ ರೀತಿ ದ್ವೇಷ ವಾತಾವರಣ ಆಗಿದೆ. ದ್ವೇಷ ವಾತಾವರಣಕ್ಕೆ, ಆ ದ್ವೇಷಕ್ಕೆ ಏನು ಕಾರಣ, ಯಾರು ಕಾರಣ? ಸಮುದಾಯದಲ್ಲಿ ಮತ್ತೊಬ್ಬ ವ್ಯಕ್ತಿ ಬೆಳೆಯುವುದು. ಬಿ ಶಿವಪ್ಪನವ್ರದ್ದೇನಾಯ್ತು, ಎಸ್ ಮಲ್ಲಿಕಾರ್ಜುನ ಅವ್ರದ್ದೇನಾಯ್ತು, ಬಸವರಾಜ ಪಾಟೀಲ್ ಶ್ರೀರಾಮ್ ಅವ್ರದ್ದೇನಾಯ್ತು, ಜಗದೀಶ್ ಶೆಟ್ಟರ್ದೇನಾಯ್ತು. ಮಲ್ಲಿಕಾರ್ಜುನಯ್ಯನವರು ಈ ಯಡಿಯೂರಪ್ಪನವ್ರಿಗೆ, ಅನಂತಕುಮಾರ್ ಅವ್ರಿಗೆ ಅವರು ವಿಧಾನ ಪರಿಷತ್ತಿನ ಏನು ಸಭಾಪತಿ, ಉಪಸಭಾಪತಿ ಇದ್ದಾಗ ಮೇಲಿನ ಮನೆಯಲ್ಲಿ ಅನಂತಕುಮಾರ್ ಇರ್ತದೆ, ಕೆಳಗೆ ಯಡಿಯೂರಪ್ಪ ಇರ್ತದೆ. ಅವ್ರನ್ನ ಹೆಂಗೆ ಮುಗಿಸಿದ್ರು? ನಾನು ಸಿಎಂ ಆಗಿ ಆಗ್ತೀನಿ, ನೋಡ್ತಾ ಇರಿ ಅಂತ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಖ್ಯಮಂತ್ರಿಯಾಗಿ ವಿಧಾನಸೌಧ ಮುಂದೆ ಯಾವಾಗ ಪ್ರಮಾಣ ವಚನ ತಗೋತೀನಿ ಸರ್? ಆ ಒಂದು ಆಸೆ ಇದೆಯಾ? ಮುಖ್ಯಮಂತ್ರಿ ಆಗ್ತೀರಾ ನೀವು? ನಾನು ಸನ್ಯಾಸಿ ಅಲ್ಲದ ಮೊದಲೇ ಹೇಳಿನಲ್ರಿ, ಹಾಗೆ ಆಗ್ತೀನಿ ನೋಡ್ತಾ. ಆದಮೇಲೆ ಮೊದಲ ಇಂಟರ್ವ್ಯೂ ನಿಮಗೆ ಕೊಡ್ತೀನಿ. ಬ್ಯೂರೋ ರಿಪೋರ್ಟ್ TV9.